ಕಾರ್ಯಕ್ರಮಕ್ಕೆ ಸ್ವಾಗತ. ಸಿದ್ದರಾಮಯ್ಯನವರು ಹೇಳಿದಂಥ ಮಾತನ್ನು ಕೇಳಿಸ್ಕೊಂಡ್ರಿ. ಸಿದ್ದರಾಮಯ್ಯನವರಿಗೆ ಪಾಪ ಯುದ್ಧ ಬೇಡವಂತೆ, ನಮಗೆ ಶಾಂತಿ ಬೇಕು ಅಂತೇಳಿ. ಹೌದು, ಉದಯಗಿರಿಯಲ್ಲಿ ಕೂಡ ನೀವು ಅದೇ ಅಲ್ವಾ ಮಾಡಿದ್ದು? ಉದಯಗಿರಿಯಲ್ಲಿ ಅದೇ ಮಾಡಿದ್ದು. ಆಮೇಲೆ ಹುಬ್ಳಿ ಧಾರವಾಡದಲ್ಲಿ ಗಲಾಟೆ ಆಯ್ತಲ್ಲ, ಅವರನ್ನು ಕೂಡ ಅದೇ ಮಾಡಿದ್ದು. ಆಮೇಲೆ DJ ಹಳ್ಳಿ KG ಹಳ್ಳಿ ಅದೇ ಮಾಡಿದ್ದು ಪ್ರತಿಯೊಬ್ಬರು ಕೂಡ. ಅಂದರೆ ದೇಶದ್ರೋಹಿಗಳು ಆ ಶತ್ರು ರಾಷ್ಟ್ರದ ವಿರುದ್ಧ. ಈ ಹಿಂದೆ ಒಬ್ಬ ರಾಜಕಾರಣಿ ಹೇಳಿದ್ದ, ಅವರ ಬಳಿ ಬಾಂಬ್ ಇದೆ, ನೀವು ಅವ್ರ ಜೊತೆ ಪ್ರೀತಿಯಿಂದ ಇರಬೇಕು ಅಂತೇಳಿ. ಬಾಂಬ್ ಯಾಕೆ? ದೀಪಾವಳಿಗಿಡೋದಕ್ಕ ಶಾಂತಿ ಬೇಕಂತೆ. ಈ ಥರ ಹೇಡಿಗಳ ಥರ ಯಾಕೆ ಬದುಕಬೇಕು? ಡಿಪ್ಲೊಮ್ಯಾಟಿಕ್ ಆಗಿ ಉತ್ತರ ಕೊಡೋದ್ರ ಜೊತೆಗೆ ಮತ್ತೆ ಸೈನ್ಯ ಯಾಕಿರೋದು ನಮಗೆ? ಯಾಕೆ ಅಷ್ಟೊಂದು ನಮ್ಮ ತೆರಿಗೆ ದುಡ್ಡನ್ನು ಖರ್ಚು ಮಾಡಿಬಿಟ್ಟು ಅಲ್ಲಿ ಸುಕೋಯ್ ಮತ್ತೊಂದು ರಾಫೇಲ್ ಯಾಕೆ ತರಬೇಕು? ಅಲ್ಲಿ ಯಾಕೆ ಗೋಡನಲ್ಲಿ ಇಡಬೇಕು? ಅದನ್ನು ವಿಕ್ರಾಂತ್ ನೌಕೆಯನ್ನು ಯಾಕೆ ಅಷ್ಟೊಂದು ರಾತ್ರಿ ಹಗಲು ಕಂಡುಬಿಟ್ಟು ಕಾಯಬೇಕು? ಎಲ್ಲ ಮಾರ್ಬಿಡೋಣ, ಗುಜರಿಗೆ ಹಾಕ್ಬಿಟ್ಟು. ಅವ್ರು ಬಂದಾಗ ಶಾಂತಿ ಶಾಂತಿ ಅಂತ ಹೇಳೋಣ. ಯಾಕೆ ಗೊತ್ತಾ ಇದು? 26ರಲ್ಲಿ ಬೇರೆ ಯಾರು ಸತ್ತಿಲ್ವಲ್ವಾ? ಅಷ್ಟೇ. 26ರಲ್ಲಿ ಧರ್ಮ ಕೇಳಿದ್ದು ಹಿಂದೂಗಳದಲ್ವಾ? ಹಾಗಾಗಿ ಪ್ರಾಬ್ಲಮ್ ಇಲ್ಲ. ಬೇರೆ ಯಾರಿಗಾದ್ರೂ ಆಗಿದ್ರೆ ಬ್ರದರ್ ಸತ್ರು ಅಂತ ಅಂದ್ಬಿಡ್ತಿದ್ರು. ನಾನಿಲ್ಲಿ ಹಿಂದೂ ಮುಸ್ಲಿಂ ಅಂತ ಮಾತಾಡ್ತಾ ಇಲ್ಲ, ಪಾಕಿಸ್ತಾನಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇನ್ನೊಂದು ಕಡೆ ಈಗ ಬರ್ತಾ ಇರುವಂಥ ಒಂದು ಬ್ರೇಕಿಂಗ್ ನ್ಯೂಸ್. ಭಯ ಗೊತ್ತೇ ಇಲ್ಲ, ನಮ್ಮನ್ನು ತಡೆಯೋರು ಯಾರಿಲ್ಲ, ಯಾವುದು ನಮಗೆ ಅಸಾಧ್ಯ ಅಲ್ಲ, ಯುದ್ಧಕ್ಕೆ ನಾವು ರೆಡಿ, ಪಾಕಿಸ್ತಾನ ವಿರುದ್ಧ ಪ್ರತೀಕಾರಕ್ಕೆ ಸೇನೆ ಸಜ್ಜಾಗಿದೆ. ಭಾರತದ ಸೇನೆಯಿಂದ ಟ್ರೇಲರ್ ರಿಲೀಸ್. ವಿಶ್ವದ ಮುಂದೆ ಭಾರತದ ಶಕ್ತಿ ಅನಾವರಣ. ಈಗ ಸೇನೆ ಬಹುಶಃ ಸಿದ್ದರಾಮಯ್ಯನ ಹತ್ರ ಪರ್ಮಿಷನ್ ಕೇಳಬೇಕೇನು, ನಾವು ಯುದ್ಧ ಮಾಡಬೇಕಾ ಮಾಡಬಾರ್ದಾ ಅಂತ. ಅಥವಾ ಗೊತ್ತಿಲ್ಲಪ್ಪ. ನೋಡಿ ಟ್ರೇಲರ್. ಇದು ಭಾರತೀಯ ಸೇನೆ. ವೀಕ್ಷಕರೇ, ನೆನಪಿರಲಿ, ನಮ್ಮ ಬಜೆಟ್ನ ಅತಿ ದೊಡ್ಡ ಮೊತ್ತವನ್ನು ನಾವು ನಮ್ಮ ಸೇನೆಗಾಗಿ ಮೀಸಲಿಡ್ತೀವಿ. ರ್ಯಾಂಕಿಂಗಲ್ಲಿ 4ನೇ ಸ್ಥಾನದಲ್ಲಿದ್ದೀವಿ. ಯಾವುದೇ ಸಂದರ್ಭದಲ್ಲೂ ಕೂಡ ಸಜ್ಜಾಗಿ ನಿಂತಿದ್ದೀವಿ. ಮತ್ತು ರಫೇಲ್ ಅಂತ ಯುದ್ಧ ವಿಮಾನಗಳನ್ನು ತಗೊಂಬರಬೇಕು ಅಂತಂದರೆ ಎಷ್ಟೆಲ್ಲ ಕಿರಿಕಿರಿಗಳಾಯಿತು ದೇಶದ ಒಳಗೆ. ಯಾಕೆ ಅಂತಂದರೆ ಈ ಸಂದರ್ಭಕ್ಕೆ ಬೇಕು ಅಂತ ಹೇಳಿ. ಆಮೇಲೆ ನಾವು ಹೇಡಿಗಳಲ್ಲ ಅನ್ನೋದನ್ನು ಹೇಳಬೇಕಾಗಿದೆ. ನನಗೆ ಸಿದ್ದರಾಮಯ್ಯನವರ ಮಾತನ್ನು ಕೇಳಿದಾಗ ಬಹುಶಃ ಆ ಭಾಗದಲ್ಲೆಲ್ಲಾದರೂ ಜಾಗ ತಗೊಂಡ್ಬಿಟ್ಟಿದ್ದಾರೆ ಹೆಂಗೆ ಮೂಡ ರೀತಿ.
ಸೈಟ್ ಏನಾದರೂ, ಯಾಕಂದರೆ ಯುದ್ಧ ಆದಾಗ ಅಲ್ಲಿಗೆ ಏನಾದರೂ ಬಿದ್ದು ಸೈಟ್ ಹಾಳಾಗ್ಬಿಟ್ರೆ ಅಂತ ಆಸೆ ಏನಾದರೂ ಇದೆಯಾ? ಇವರಿಗೆ ಯಾವತ್ತೂ ಕೂಡ ದೇಶದ ಆಂತರಿಕವಾಗಿ ರಾಜ್ಯದೊಳಗೆ ನಕ್ಸಲೈಟ್ಗಳನ್ನು ಮಟ್ಟ ಹಾಕ್ಲಿಕ್ಕೆ ಆಗೇ ಇಲ್ಲ. ಈಗ ಅಳಿದುಳಿದು ಅವ್ರು ಬಂದಿರೋದಷ್ಟೇ. ಅದರ ಬಗ್ಗೆ ಇವರು ಯಾವತ್ತೂ ಧ್ವನಿ ಎತ್ತಿಲ್ಲ. ಅದು ನ್ಯಾಯ ಅಂತೆ. ಇವರು ಇಂಡೈರೆಕ್ಟ್ ಆಗಿ ಇವರೆಲ್ಲ ಸಪೋರ್ಟ್ ಇರ್ತಾರೆ ಅದಕ್ಕೆ. ಅಲ್ಲಿ ರಕ್ತಪಾತ ಓಕೆ. ಇದು ಹೇಗೆ ಅಂತಂದ್ರೆ 26ರಲ್ಲಿ ಎಲ್ಲ ಹಿಂದೂಗಳಲ್ವಾ? ಪ್ರೀತಿ ಉಕ್ಕೇರಿಯತ್ತೆ ನೋಡಿ ಉಳಿದವರಾದ್ರೆ. ಇದನ್ನ ಇನ್ನಲ್ಲದ ಇನ್ನೇನು ಹೇಳಬೇಕು? ಒಂದು ಮಾತಾಡಿದ್ರೆ ಹೇಳಬೇಕಿತ್ತಲ್ಲ, ಇದಕ್ಕೊಂದು ರಿವೆಂಜ್ ಬೇಕೇ ಬೇಕು. ಅದೆಂಗೆ ಚೇಂಜ್ ಆಯ್ತು ಪ್ಲೇಟು? ಕೇಂದ್ರ ಯಾವುದೇ ನಿರ್ಧಾರ ಕೈಗೊಂಡ್ರು ಸರಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ, ಸಂತೋಷ್ ಲಾಡ್ ಹೇಳ್ತಾರೆ. ಟೀಕೆ ಟಿಪ್ಪಣಿ ಮಾಡಲಿಲ್ಲ ಅಂತಲ್ಲ. ಯುದ್ಧ ಬೇಡ ಅಂತ ಪಾಕಿಸ್ತಾನ ಹೇಳಬೇಕು, ನೀವಲ್ಲ. ನೀವು ಪಾಕಿಸ್ತಾನ ಥರ ಯಾಕೆ ಬಿಹೇವ್ ಮಾಡ್ತೀರಿ? ಹೇಡಿಗಳ ಥರ ನೀವು ಬದುಕಬಹುದೇನು? ನಮ್ಮಿಂದ ಆಗ್ಲಿಕ್ಕಿಲ್ಲಪ್ಪ ಹೇಡಿಗಳ ಥರ ಬದುಕೋದಿಕ್ಕೆ. ಶಕ್ತಿಶಾಲಿ ರಾಷ್ಟ್ರ ಅಂತ ಪ್ರೂವ್ ಆಗಬೇಕದು. ಗೊತ್ತಿದೆ ನಮಗೆ. ನಾವೊಂದು 10 ವರ್ಷ ಹಿಂದಕ್ಕೆ ಹೋಗ್ತೀವಿ, ಗೊತ್ತಿದೆ ನಮಗೆ. ಆದರೆ ಆ ಪಾಪಿ ಇದೆಯಲ್ಲ, ಪಾಪಿ ರಾಷ್ಟ್ರ, ಅದು 50 ವರ್ಷ ಹಿಂದಕ್ಕೆ ಹೋಗುತ್ತೆ, 100 ವರ್ಷ ಹಿಂದಕ್ಕೆ ಹೋಗುತ್ತೆ. ಮುಂದಿನ ತಲೆಮಾರಾದರೂ ತಲೆ ಎತ್ತಿ ಜೀವಿಸಬೇಕು. ಗುಲಾಮಿತನ ನಮಗೆ ಆಗೋಗ್ಬಿಟ್ಟಿದ್ದಾರೆ, ಅಭ್ಯಾಸ ಆಗೋಗ್ಬಿಟ್ಟಿದ್ದಾರೆ. ಮೊಘಲರು ಬಂದಾಗ, ಬ್ರಿಟಿಷರು ಬಂದಾಗ ಗುಲಾಮಿತನ. ಬನ್ನಿ ಮುಂದಿನ ಸ್ಟೋರಿಗೆ ಹೋಗೋಣ. ಓಕೆ, ಸ್ವಾಗತ. ಸಿದ್ದರಾಮಯ್ಯನವರು ಹೇಳಿದಂಥ ಮಾತನ್ನು ಕೇಳಿಸ್ಕೊಂಡ್ರಿ. ಸಿದ್ದರಾಮಯ್ಯನವರಿಗೆ ಪಾಪ ಯುದ್ಧ ಬೇಡವಂತೆ, ನಮಗೆ ಶಾಂತಿ ಬೇಕು ಅಂತೇಳಿ. ಹೌದು, ಉದಯಗಿರಿಯಲ್ಲಿ ಕೂಡ ನೀವು ಅದೇ ಅಲ್ವಾ ಮಾಡಿದ್ದು? ಉದಯಗಿರಿಯಲ್ಲಿ ಅದೇ ಮಾಡಿದ್ದು. ಆಮೇಲೆ ಹುಬ್ಳಿ ಧಾರವಾಡದಲ್ಲಿ ಗಲಾಟೆ ಆಯ್ತಲ್ಲ, ಅವರನ್ನು ಕೂಡ ಅದೇ ಮಾಡಿದ್ದು. ಆಮೇಲೆ DJ ಹಳ್ಳಿ KG ಹಳ್ಳಿ ಅದೇ ಮಾಡಿದ್ದು ಪ್ರತಿಯೊಬ್ಬರು ಕೂಡ. ಅಂದರೆ ದೇಶದ್ರೋಹಿಗಳು ಆ ಶತ್ರು ರಾಷ್ಟ್ರದ ವಿರುದ್ಧ. ಈ ಹಿಂದೆ ಒಬ್ಬ ರಾಜಕಾರಣಿ ಹೇಳಿದ್ದ, ಅವರ ಬಳಿ ಬಾಂಬ್ ಇದೆ, ನೀವು ಅವ್ರ ಜೊತೆ ಪ್ರೀತಿಯಿಂದ ಇರಬೇಕು ಅಂತೇಳಿ. ಬಾಂಬ್ ಯಾಕೆ? ದೀಪಾವಳಿಗಿಡೋದಕ್ಕ ಶಾಂತಿ ಬೇಕಂತೆ. ಈ ಥರ ಹೇಡಿಗಳ ಥರ ಯಾಕೆ ಬದುಕಬೇಕು? ಈ ಥರ ಹೇಡಿಗಳ ಥರ ಯಾಕೆ ಬದುಕಬೇಕು? ಡಿಪ್ಲೊಮ್ಯಾಟಿಕ್ ಆಗಿ ಉತ್ತರ ಕೊಡೋದ್ರ ಜೊತೆಗೆ ಮತ್ತೆ ಸೈನ್ಯ ಯಾಕೆ ಇರೋದು ನಮಗೆ? ಯಾಕೆ ಅಷ್ಟೊಂದು ನಮ್ಮ ತೆರಿಗೆ ದುಡ್ಡನ್ನು ಖರ್ಚು ಮಾಡಿಬಿಟ್ಟು ಅಲ್ಲಿ ಸುಕೋಯ್ ಮತ್ತೊಂದು ರಾಫೇಲ್ ಯಾಕೆ ತರಬೇಕು? ಅಲ್ಲಿ ಯಾಕೆ ಗೋಡೌನಲ್ಲಿ ಇಡಬೇಕು ಅದನ್ನು? ವಿಕ್ರಾಂತ್ ನೌಕೆಯನ್ನು ಯಾಕೆ ಅಷ್ಟೊಂದು ರಾತ್ರಿ ಹಗಲು ಕಣ್ಣು ಬಿಟ್ಟು ಕಾಯಬೇಕು? ಎಲ್ಲ ಮಾರ್ಬಿಡೋಣ, ಗುಜರಿಗೆ ಹಾಕ್ಬಿಟ್ಟು. ಅವ್ರು ಬಂದಾಗ ಶಾಂತಿ ಶಾಂತಿ ಅಂತ ಹೇಳೋಣ. ಯಾಕೆ ಗೊತ್ತಾ ಇದು? 26ರಲ್ಲಿ ಬೇರೆ ಯಾರು ಸತ್ತಿಲ್ವಲ್ವಾ? ಅಷ್ಟೇ. 26ರಲ್ಲಿ ಧರ್ಮ ಕೇಳಿದ್ದು ಹಿಂದೂಗಳದಲ್ವಾ? ಹಾಗಾಗಿ ಪ್ರಾಬ್ಲಮ್ ಇಲ್ಲ. ಬೇರೆ ಯಾರಿಗಾದ್ರೂ ಆಗಿದ್ರೆ ಬ್ರದರ್ ಸತ್ರು ಅಂತ ಅಂದ್ಬಿಡ್ತಿದ್ರು. ನಾನಿಲ್ಲಿ ಹಿಂದೂ ಮುಸ್ಲಿಂ ಅಂತ ಮಾತಾಡ್ತಾ ಇಲ್ಲ, ಪಾಕಿಸ್ತಾನಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇನ್ನೊಂದು ಕಡೆ ಈಗ ಬರ್ತಾ ಇರುವಂಥ ಒಂದು ಬ್ರೇಕಿಂಗ್ ನ್ಯೂಸ್. ಭಯ ಗೊತ್ತೇ ಇಲ್ಲ, ನಮ್ಮನ್ನು ತಡೆಯೋರು ಯಾರಿಲ್ಲ, ಯಾವುದು ನಮಗೆ ಅಸಾಧ್ಯ ಅಲ್ಲ, ಯುದ್ಧಕ್ಕೆ ನಾವು ರೆಡಿ. ಪಾಕಿಸ್ತಾನ ವಿರುದ್ಧ ಪ್ರತೀಕಾರಕ್ಕೆ ಸೇನೆ ಸಜ್ಜಾಗಿದೆ. ಭಾರತದ ಸೇನೆಯಿಂದ ಟ್ರೇಲರ್ ರಿಲೀಸ್. ವಿಶ್ವದ ಮುಂದೆ ಭಾರತದ ಶಕ್ತಿ ಅನಾವರಣ. ಈಗ ಸೇನೆ ಬಹುಶಃ ಸಿದ್ದರಾಮಯ್ಯ ಹತ್ರ ಪರ್ಮಿಷನ್ ಕೇಳಬೇಕೇನು, ನಾವು ಯುದ್ಧ ಮಾಡಬೇಕಾ ಮಾಡಬಾರ್ದಾ ಅಂತ. ಅಥವಾ ಗೊತ್ತಿಲ್ಲಪ್ಪ. ನೋಡಿ ಟ್ರೇಲರ್.
ಇದು ಭಾರತೀಯ ಸೇನೆ. ವೀಕ್ಷಕರೇ, ನೆನಪಿರಲಿ, ನಮ್ಮ ಬಜೆಟ್ನ ಅತಿ ದೊಡ್ಡ ಮೊತ್ತವನ್ನು ನಾವು ನಮ್ಮ ಸೇನೆಗಾಗಿ ಮೀಸಲಿಡ್ತೀವಿ. ರ್ಯಾಂಕಿಂಗಲ್ಲಿ 4ನೇ ಸ್ಥಾನದಲ್ಲಿದ್ದೀವಿ. ಯಾವುದೇ ಸಂದರ್ಭದಲ್ಲೂ ಕೂಡ ಸಜ್ಜಾಗಿ ನಿಂತಿದ್ದೀವಿ. ಮತ್ತು ರಫೇಲ್ ಅಂತ ಯುದ್ಧ ವಿಮಾನಗಳನ್ನು ತಗೊಂಡ್ಬರ್ಬೇಕು ಅಂತಂದರೆ ಎಷ್ಟೆಲ್ಲ ಕಿರಿಕಿರಿಗಳಾಯಿತು ದೇಶದ ಒಳಗೆ. ಯಾಕೆ ಅಂತಂದರೆ ಈ ಸಂದರ್ಭಕ್ಕೆ ಬೇಕು ಅಂತ ಹೇಳಿ. ಆಮೇಲೆ ನಾವು ಹೇಡಿಗಳಲ್ಲ ಅನ್ನೋದನ್ನು ಹೇಳಬೇಕಾಗಿದೆ. ನನಗೆ ಸಿದ್ದರಾಮಯ್ಯನವರ ಮಾತನ್ನು ಕೇಳಿದಾಗ ಬಹುಶಃ ಆ ಭಾಗದಲ್ಲೆಲ್ಲಾದರೂ ಜಾಗ ತಗೊಂಡ್ಬಿಟ್ಟಿದ್ದಾರೆ ಹೆಂಗೆ, ಮೂಡ ರೀತಿ ಸೈಟ್ ಏನಾದರೂ. ಯಾಕಂದರೆ ಯುದ್ಧ ಆದಾಗ ಅಲ್ಲಿಗೆ ಏನಾದರೂ ಬಿದ್ದು ಸೈಟ್ ಹಾಳಾಗ್ಬಿಟ್ರೆ ಅಂತ ಆಸೆ ಏನಾದರೂ ಇದೆಯಾ? ಇವರಿಗೆ ಯಾವತ್ತೂ ಕೂಡ ದೇಶದ ಆಂತರಿಕವಾಗಿ ರಾಜ್ಯದೊಳಗೆ ನಕ್ಸಲೈಟ್ಗಳನ್ನು ಮಟ್ಟ ಹಾಕ್ಲಿಕ್ಕೆ ಆಗೇ ಇಲ್ಲ. ಈಗ ಅಳಿದುಳಿದು ಅವ್ರು ಬಂದಿರೋದಷ್ಟೇ. ಅದರ ಬಗ್ಗೆ ಇವರು ಯಾವತ್ತೂ ಧ್ವನಿ ಎತ್ತಿಲ್ಲ. ಅದು ನ್ಯಾಯ ಅಂತೆ. ಇವರು ಇಂಡೈರೆಕ್ಟ್ ಆಗಿ ಇವರೆಲ್ಲ ಸಪೋರ್ಟ್ ಇರ್ತಾರೆ ಅದಕ್ಕೆ. ಅಲ್ಲಿ ರಕ್ತಪಾತ ಓಕೆ. ಇದು ಹೇಗೆ ಅಂತಂದ್ರೆ 26ರಲ್ಲಿ ಎಲ್ಲ ಹಿಂದೂಗಳಲ್ವಾ, ಪ್ರೀತಿ ಉಕ್ಕೇರಿಯತ್ತೆ ನೋಡಿ ಉಳಿದವರಾದ್ರೆ. ಇದನ್ನು ಇನ್ನಲ್ಲದು ಇನ್ನೇನು ಹೇಳಬೇಕು? ಒಂದು ಮಾತಾಡಿದ್ರೆ ಹೇಳಬೇಕಿತ್ತಲ್ಲ, ಇದಕ್ಕೊಂದು ರಿವೆಂಜ್ ಬೇಕೇ ಬೇಕು. ಅದೇಂಗೆ ಚೇಂಜ್ ಆಯಿತು ಪ್ಲೇಟು? ಕೇಂದ್ರ ಯಾವುದೇ ನಿರ್ಧಾರ ಕೈಗೊಂಡ್ರು ಸರಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ, ಸಂತೋಷ್ ಲಾಡ್ ಹೇಳ್ತಾರೆ. ಟೀಕೆ ಟಿಪ್ಪಣಿ ಮಾಡಲಿ, ಇಲ್ಲ ಅಂತಲ್ಲ. ಯುದ್ಧ ಬೇಡ ಅಂತ ಪಾಕಿಸ್ತಾನ ಹೇಳಬೇಕು, ನೀವಲ್ಲ. ನೀವು ಪಾಕಿಸ್ತಾನ ಥರ ಯಾಕೆ ಬಿಹೇವ್ ಮಾಡ್ತೀರಿ? ಹೇಡಿಗಳ ಥರ ನೀವು ಬದುಕಬಹುದೇನು? ನಮ್ಮಿಂದ ಆಗ್ಲಿಕ್ಕಿಲ್ಲಪ್ಪ ಹೇಡಿಗಳ ಥರ ಬದುಕೋದಿಕ್ಕೆ. ಶಕ್ತಿಶಾಲಿ ರಾಷ್ಟ್ರ ಅಂತ ಪ್ರೂವ್ ಆಗಬೇಕದು. ಗೊತ್ತಿದೆ ನಮಗೆ. ನಾವೊಂದು 10 ವರ್ಷ ಹಿಂದಕ್ಕೆ ಹೋಗ್ತೀವಿ, ಗೊತ್ತಿದೆ ನಮಗೆ. ಆದರೆ ಆ ಪಾಪಿ ಇದೆಯಲ್ಲ, ಪಾಪಿ ರಾಷ್ಟ್ರ, ಅದು 50 ವರ್ಷ ಹಿಂದಕ್ಕೆ ಹೋಗುತ್ತೆ, 100 ವರ್ಷ ಹಿಂದಕ್ಕೆ ಹೋಗುತ್ತೆ. ಮುಂದಿನ ತಲೆಮಾರಾದರೂ ತಲೆ ಎತ್ತಿ ಜೀವಿಸಬೇಕು. ಗುಲಾಮಿತನ ನಮಗೆ ಆಗೋಗ್ಬಿಟ್ಟಿದ್ದಾರೆ, ಅಭ್ಯಾಸ ಆಗೋಗ್ಬಿಟ್ಟಿದ್ದಾರೆ. ಮೊಘಲರು ಬಂದಾಗ, ಬ್ರಿಟಿಷರು ಬಂದಾಗ ಗುಲಾಮಿತನ. ಬನ್ನಿ ಮುಂದಿನ ಸ್ಟೋರಿಗೆ ಹೋಗೋಣ.